ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿ-ಟೆಟ್ 2026 ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಏನಪ್ಪ ಅಂದರೆ 2026 ಒಂದು ಸಿ-ಟೆಟ್ ಎಕ್ಸಾಮ್ ಫೆಬ್ರವರಿ 8ರಂದು ನಡೀತಕ್ಕಂಥದ್ದು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಎಕ್ಸಾಮ್ಗೆ ಎಷ್ಟು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅಂದರೆ 1000 ಗಟ್ಟಲೆ ಜನ ಹಾಕಿದ್ದಾರೆ ಅಥವಾ ಲಕ್ಷ ದಾಟಿದೆಯೋ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮತ್ತು ಹೆಚ್ಚು ಜನ ಏನಾದರೂ ಅಪ್ಲಿಕೇಶನನ್ನು ಹಾಕಿದರೆ ಕಾಂಪಿಟೇಷನ್ ಹೆಚ್ಚಾಗಿ ನಿಮಗೇನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರವನ್ನು ಮಾಡೋಣ. ಮತ್ತು 2024 ಜುಲೈನಲ್ಲಿ ಮತ್ತು ಡಿಸೆಂಬರ್ನಲ್ಲಿ ಎಷ್ಟು ಜನ ಈ ಒಂದು ಸಿ-ಟೆಟ್ಗೆ ಅಪ್ಲಿಕೇಶನನ್ನು ಹಾಕಿದ್ರು ಅಂದರೆ ನೆನ್ಪಿಟ್ಕೊಳ್ಳಿ, ಜುಲೈ ಡಿಸೆಂಬರ್ ಯಾಕೆ ಬಂತಪ್ಪ ಇಲ್ಲಿ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಟ್ಟಾರೆಯಾಗಿ ಸಿ-ಟೆಟ್ ಎಕ್ಸಾಮ್ ಅಂತಕ್ಕಂಥದ್ದು ವರ್ಷಕ್ಕೆ 2 ಬಾರಿ ನಡೆಯುವಂಥದ್ದು. ಹಾಗಾಗಿ 2024 ಜುಲೈನಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಡಿಸೆಂಬರ್ನಲ್ಲೂ ಕೂಡ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ TET ಬಗ್ಗೆ ಗೊತ್ತಿದೆ. TETಯನ್ನು ಬರೆದಿದ್ರಿ. ಈ ಒಂದು ಸಿ-ಟೆಟ್ಗೆ TET ಕ್ಲಿಯರ್ ಆದಂಥವ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರಿ. TET ಆಗದೇ ಇರೋವಂಥವ್ರು ಕೂಡ ಅಪ್ಲಿಕೇಶನನ್ನು ಹಾಕಿದ್ರಿ. ಕಾರಣ ಏನಪ್ಪ ಅಂತಂದರೆ ಈ ಒಂದು ಶಿಕ್ಷಕರ ನೇಮಕಾತಿ ನಡೀತಪ್ಪ ಅಂತಂದರೆ PST ಮತ್ತು GPTಗೆ TET ಪೇಪರ್ 1 ಮತ್ತು ಪೇಪರ್ 2 ಕಡ್ಡಾಯ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ TETನೂ ಅಥವಾ CTETನೂ ಕ್ಲಿಯರ್ ಮಾಡ್ಕೋಬೇಕಂತೇಳಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಓದ್ತಾ ಇರ್ತೀರಿ. ಇಂಥ ಸಂದರ್ಭದಲ್ಲಿ ಇವು ಲಕ್ಷಗಟ್ಟಲೆ ಅಪ್ಲಿಕೇಶನ್ ಬಂದುಬಿಟ್ರೆ ಹೇಗೆ ಅಂತಕ್ಕಂಥ ಒಂದಷ್ಟು ಗೊಂದಲ ಕೆಲವ್ರಿಗೆ ಇದ್ದೇ ಇರುತ್ತೆ ಮತ್ತು ಕುತೂಹಲನೂ ಕೂಡ ಇರುತ್ತೆ, ಎಷ್ಟು ಜನ ಹಾಕಿರ್ಬೋದು ಅಪ್ಲಿಕೇಶನ್ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೇನಾದರೂ ಸಿ-ಟೆಟ್ ಪುಸ್ತಕಗಳೇನಾದರೂ ಬೇಕಾಗಿದ್ದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪೇಪರ್ 1 ಮತ್ತು ಪೇಪರ್ 2ದ ಪುಸ್ತಕಗಳನ್ನು ನಾನು ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ನೀವು ಅಲ್ಲಿ ಆ ಲಿಂಕ್ಗಳ ಮೂಲಕ ಪುಸ್ತಕಗಳನ್ನು ಕೊಂಡ್ಕೊಳ್ಬೋದಾಗಿರುತ್ತೆ. ಮತ್ತು ಪೇಪರ್ 2ನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನೇ ಬೇರೆ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಪುಸ್ತಕಗಳನ್ನು ಲಿಂಕ್ಗಳನ್ನೇ ಬೇರೆ ಕೊಟ್ಟಿದ್ದೀನಿ. ಆ ಕಾರಣದಿಂದಾಗಿ ನೀವು ಪೇಪರ್ 1 ಅಪ್ಲಿಕೇಶನ್ ಹಾಕಿದರೆ ಪೇಪರ್ 1 ಪುಸ್ತಕಗಳನ್ನು ತೊಗೊಳ್ಳಿ ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಅಂದರೆ ಸೈನ್ಸ್ದವರಾದರೆ ಸೈನ್ಸ್ ಪುಸ್ತಕಗಳನ್ನು ತೊಗೊಳ್ಳಿ ಮತ್ತು ಈ ಒಂದು ಸೋಷಿಯಲ್ ಸೈನ್ಸ್ದವರಾದರೆ ಸಮಾಜ ವಿಜ್ಞಾನ ಪುಸ್ತಕಗಳು ಕೂಡ ಅಲ್ಲಿರ್ತಕ್ಕಂಥದ್ದು ತೊಗೊಳ್ಳಿ. ಅಲ್ಲಿ ಏನು ಮಾಡಿದ್ದೀನಿ ಅಂತಂತಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ವಿತ್ ಅನಲೈಸಿಸ್ ಮತ್ತು ಟಾಪಿಕ್ ವೈಸ್ ವಿವರಣೆ ಇರತಕ್ಕಂಥ ಒಂದಷ್ಟು ಪುಸ್ತಕಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಸೊ ನೀವು ತೊಗೋಬೋದಾಗಿರುತ್ತೆ. ಕಡ್ಡಾಯ ಅಂತಲ್ಲ, ನಿಮ್ಮ ಇಷ್ಟ, ಅಂದರೆ ನೀವು ತೊಗೋಬೋದು ಬಿಡ್ಬೋದು, ನಿಮ್ಮ ಇಷ್ಟ. ಬಟ್ ಒಳ್ಳೆಯ ಪುಸ್ತಕಗಳನ್ನು ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ. ಯಾಕಂತಂದರೆ ನೀವು ಸಾಕಷ್ಟು ಜನ ಅಂದರೆ ನನ್ನ ವಿಡಿಯೋಗಳನ್ನು ನೋಡಿದಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ನಿಮಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಆ ಕಾರಣದಿಂದಾಗಿ ನಾನು ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಈಗ ಏನಪ್ಪ ಅಂತಂದರೆ ನೀವು ಈ ಪುಸ್ತಕಗಳನ್ನು ತೊಗೊಂಡ್ಮೇಲೆ ಅಂದರೆ ಅವು ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ, ಅದು ಕೆಲವು ಇಂಗ್ಲೀಷ್ ಮೀಡಿಯಮಲ್ಲೇ ಇರ್ತಕ್ಕಂಥ ಪುಸ್ತಕಗಳು, ಅವೇನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಚಾಟ್ GPT ಮತ್ತು ಜೆಮಿನಿಯನ್ನು ಬಳಸ್ತಾ ಹೋಗಿ, ಆಗ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಟಾಪಿಕನ್ನು ಏನು ಮಾಡಿ, ಈಗ ನೋಡಿ ಉದಾಹರಣೆಗೆ ಒಂದು 8 ಪೇಜ್ ಇದೆ ಅಂತ ಅಂದ್ಕೊಳ್ಳಿ. ಒಂದು 8 ಪೇಜ್ ನೀವು ಓದಬೇಕು ಇವತ್ತು. ಆ 8 ಪೇಜನ್ನು ಏನು ಮಾಡಿ, ಮೊಬೈಲ್ನಲ್ಲಿ ಡಾಕ್ಯುಮೆಂಟ್ ಸ್ಕ್ಯಾನರನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಆ ಡಾಕ್ಯುಮೆಂಟ್ ಸ್ಕ್ಯಾನರ್ನಲ್ಲಿ ಆ 8 ಪೇಜ್ ಸಿ-ಟೆಟ್ನ ಏನು ಆರಂಭಿಕವಾದಂಥ ಪೇಜ್ಗಳಿರ್ತಾವಲ್ಲ ಅವುಗಳನ್ನು ನೀವೇನು ಮಾಡಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಸ್ಕ್ಯಾನರ್ನಲ್ಲಿ. ಅದನ್ನು PDF ಮಾಡ್ಕೊಂಡು ನೀವು ಜೆಮಿನಿಗೆ ಅಪ್ಲೋಡ್ ಮಾಡಿದಿರಿ ಅಂತಂದರೆ ಅಲ್ಲಿ ಏನು ಮಾಡಿ ಅಂತಂದರೆ ಇದನ್ನು ಕನ್ನಡಕ್ಕೆ ನೀಡು ಅಂತೇಳಿ ನೀವು ಕೊಟ್ಟರೆ ಸಾಕು. ಅಂದರೆ ಇಂಗ್ಲೀಷ್ ಇದ್ದಿದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ನೀವು ಅದನ್ನು ಜೆಮಿನಿಯನ್ನು ಕೇಳಿದ್ರಿ ಅಂತಂದರೆ ಅದೇನು ಮಾಡ್ತಂದರೆ ಯಾವುದೇ ತಪ್ಪು ಇಲ್ಲದಂತೆಯೇ ಅದು ಸಂಪೂರ್ಣವಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಡುತ್ತೆ. ಆಗ ನೀವು ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೂ ಕೂಡ ಓದ್ತಾ ಹೋಗ್ಬೋದು. ಒಂದು ವೇಳೆ ನಿಮ್ಮ ಕಡೆ ಲ್ಯಾಪ್ಟಾಪ್ ಇತ್ತಂದ್ರಂತೂ ಭಾಳಷ್ಟು ಸರಳ ಆಗಿಬಿಡುತ್ತೆ. ಯಾಕಂತಂದರೆ MS ವರ್ಡ್ನಲ್ಲಿ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊತ ಹೋದ್ರಪ್ಪ ಅಂತಂದರೆ ತುಂಬ ಸರಳ ಆಗ್ತಕ್ಕಂಥದ್ದು. ಮತ್ತು ನಿಮ್ಗೆ ಅನುಕೂಲ ಇತ್ತು ಪ್ರಿಂಟ್ ತೊಗೊಳಕ್ಕಂದ್ರೆ ನೀವೇ ಲ್ಯಾಪ್ಟಾಪ್ನಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಕಂಟೆಂಟನ್ನು ರೆಡಿ ಮಾಡಿಕೊಂಡು ನೀವು ಅದನ್ನು ಪ್ರಿಂಟ್ ತೊಗೊಂಡ್ರೆ ಅಂದರೆ ಒಂದು ಸೈಡ್ ಇಂಗ್ಲೀಷು ಇರುತ್ತೆ, ಕನ್ನಡನೂ ಇರುತ್ತೆ. ನೀವು ಅದನ್ನು ಓದ್ತಾ ಹೋದ್ರಿ ಅಂತಂದರೆ ಸಿ-ಟೆಟ್ ಇದೇನೋ ದೊಡ್ಡ ವಿಚಾರನೇ ಅಲ್ಲ. ಆ ಕಾರಣದಿಂದಾಗಿ ನೆನ್ಪಿಟ್ಕೊಳ್ಳಿ, ಚಾಟ್ GPT ಮತ್ತು ಈ ಒಂದು ಜೆಮಿನಿಯನ್ನು ಬಳಸ್ತಾ ಹೋಗಿ. ಬಹುತೇಕರು ಹೇಳ್ತಾರೋ ಇಲ್ಲವೋ ಗೊತ್ತಿಲ್ಲ, ನಾನು ನಿಮ್ಮೆಲ್ರಿಗೂ ಈ ಒಂದು ವಿಚಾರವನ್ನು ಹೇಳೋಣ ಅಂತಲೇ ಈ ಒಂದು ವಿಡಿಯೋನ ಮಾಡಿದ್ದು. ಮತ್ತು ಇದನ್ನು ಅಂದರೆ ಈ ಒಂದು ಅಪ್ಲಿಕೇಶನನ್ನು ಎಷ್ಟು ಜನ ಹಾಕಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿಯನ್ನು ನೀಡೋಣ ಅಂದ್ಕೊಂಡು ಹೇಳಿರ್ತಕ್ಕಂಥದ್ದು. ಸೊ ಈಗ ನಾವು ಈ ಥಂಬ್ನೇಲ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಈಗ ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ಬೋದು,
CTET 2026 ಫೆಬ್ರವರಿಗೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಎಷ್ಟಪ್ಪ ಅಂದರೆ 25,30,436 ಕ್ಯಾಂಡಿಡೇಟ್ಸ್ ಈ ಒಂದು ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಇಷ್ಟೊಂದು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಹೋಗಿದೆ, ಮುಂದೆ ಹೇಗೆ ಅಂತಕ್ಕಂಥ ತೊಂದರೆ ಏನೂ ಬೇಡ. ಯಾಕಂತಂದರೆ ಇದು ಜಸ್ಟ್ ಎಲಿಜಿಬಲ್ ಎಕ್ಸಾಮ್ ಆಗಿರೋದ್ರಿಂದ ಈ ಒಂದು ಎಲಿಜಿಬಲ್ ಎಕ್ಸಾಮ್ಗೆ ಯಾವುದೇ ರೀತಿಯ ಕಾಂಪಿಟೇಷನ್ ನಿಮಗೆ ಸಂಬಂಧಪಡೋದಿಲ್ಲ. ಯಾಕಂತಂದರೆ 25 ಲಕ್ಷ ಬಿಟ್ಟು 25 ಕೋಟಿ ಹಾಕಿದ್ರೂ ಕೂಡ ನಿಮಗೆ ಸಂಬಂಧ ಇರೋದಿಲ್ಲ. ಯಾಕಂತಂದರೆ ಇಲ್ಲಿ GM ಅಭ್ಯರ್ಥಿಗಳಿಗೆ 90 ಅಂಕಗಳನ್ನು ತೊಗೊಂಡ್ರೆ ಸಾಕು. ಇಲ್ಲಿ ಇಷ್ಟೇ ಪೋಸ್ಟ್ಗಳಿವೆ, ಇಷ್ಟೇ ಪೋಸ್ಟ್ಗಳಿಗೆ ನೇಮಕಾತಿ ಮಾಡ್ಕೊತಾರೆ ಅನ್ನೋಂಥದ್ದಲ್ಲ. ಇದು ಜಸ್ಟ್ ಎಲಿಜಿಬಲ್ ಎಕ್ಸಾಮ್ ಆಗಿರೋದ್ರಿಂದ 90 ತೊಗೊಂಡಂಥ ಎಲ್ಲ GM ಅಭ್ಯರ್ಥಿಗಳು ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಜೊತೆಗೆ 83 ತೊಗೊಂಡಂಥ SC ST PWD ಮತ್ತು OBC ಅಭ್ಯರ್ಥಿಗಳು CTETನ್ನು ಪಾಸ್ ಆಗ್ತಕ್ಕಂಥದ್ದು. ಉದಾಹರಣೆಗೆ 25 ಲಕ್ಷ ಜನ ಹಾಕಿದ್ದಾರೆ ಅಪ್ಲಿಕೇಶನನ್ನು ಅಂತಂದರೆ ಅಲ್ಲಿ ಅವ್ರ ಕೆಟಗರಿಗೆ ಸಂಬಂಧಪಟ್ಟಂತೆ 90, 83 ಅಂಕಗಳನ್ನು ತೊಗೊತ ಹೋದ್ರಪ್ಪ ಅಂದ್ರೆ ಎಲ್ಲರೂ ಕೂಡ 25 ಲಕ್ಷನೂ ಮನಸ್ಸು ಮಾಡಿದರೆ ಪಾಸ್ ಆಗ್ಬೋದು. ಅದು ಸಂಬಂಧನೇ ಇಲ್ಲ. ಹಾಗಾಗಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗೋದೇ ಇಲ್ಲ. 10 ಮಂದಿ ಹಾಕಿದ್ರೂ ಕೂಡ ನೀವು 90, 83 ಅಂದರೆ SC ST OBCದವರು 83 ತೊಗೋಬೇಕು, GMದವರು 90 ತೊಗೊಳ್ಬೇಕಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ 25 ಜನ ಹಾಕಿದ್ರು, 25,000 ಹಾಕಿದ್ರು, 25 ಲಕ್ಷ ಹಾಕಿದ್ರು ಅನ್ನೋಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನೊಂದು ನೋಡಿ, CTET ಜುಲೈ 2024ರಲ್ಲಿ ಹಾಕಿರುವಂಥ ಸಂಖ್ಯೆ 20,25,554 ಜನ ಅಪ್ಲಿಕೇಶನನ್ನು ಹಾಕಿದರು. ಇದೇ ಡಿಸೆಂಬರ್ ಅಂದರೆ 2024 ಡಿಸೆಂಬರ್ನಲ್ಲಿ ಏನಾಗಿತ್ತು ಅಂತಂದರೆ 16,72,748. ಅದೇ ಈ ಒಂದು 2026 CTET ಎಕ್ಸಾಮ್ಗೆ ಅಂದರೆ ಫೆಬ್ರವರಿಯಲ್ಲಿ ನಡೀತಕ್ಕಂಥ CTET ಎಕ್ಸಾಮ್ಗೆ 25 ಲಕ್ಷ ಜನ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು. ಸೊ ಇದರ ಸದುಪಯೋಗವನ್ನು ಬಹುಶಃ ನಮ್ಮ ಕನ್ನಡಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆದಾಗ ನೀವು ಎಕ್ಸಾಮ್ ಬರೀಬೇಕಾಗಿತ್ತು ಅಂದರೆ CTET ಕಡ್ಡಾಯ. ಅದೇ ಸ್ಟೇಟ್ ಗೌರ್ಮೆಂಟಿನ PST GPT ಬರೀಬೇಕಂದ್ರೆ ನೀವು CTET ಆದರೂ ಪಾಸಾಗಿ, TETನಾದರೂ ಪಾಸಾಗಿ, ಸಂಬಂಧ ಇರೋಲ್ಲ. ಎರಡರಲ್ಲಿ ಒಂದಾದರೂ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ಸಾಕು. ಅದೇ ನೀವು 140, 150 TETಯನ್ನು ಮಾಡ್ಕೊಂಡಿದ್ರಿ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ KVS, ನವೋದಯ, ಸೈನಿಕ ಇತರ ಶಾಲೆಗಳಲ್ಲಿ ನೇಮಕಾತಿ ನಡೀತಪ್ಪ ಅಂದರೆ CTET ಪಾಸ್ ಆಗಬೇಕು. ನೀವು TETಯಲ್ಲಿ 150ಕ್ಕೆ 150 ತೊಗೊಂಡ್ರೂ ಕೂಡ ಅಲ್ಲಿ ನೀವು ಎಲಿಜಿಬಲ್ ಇರೋದಿಲ್ಲ. ಆ ಕಾರಣದಿಂದಾಗಿ ಈ ಮಾಹಿತಿನೂ ಕೂಡ ತಮಗೆ ಗೊತ್ತಿರಲಿ. ಇಲ್ಲಿ ಎಷ್ಟೇ ಜನ ಅಪ್ಲಿಕೇಶನ್ ಹಾಕಲಿ ಅದ್ರ ಬಗ್ಗೆ ನಿಮಗೆ ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಕನ್ನಡಿಗರು ಹೆಚ್ಚು ಹಾಕಿರಲಿ ಅಂದರೆ ಹೆಚ್ಚಾಗಿ ಅಪ್ಲಿಕೇಶನನ್ನು ಹಾಕಿರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಾಭಾವನೆ. ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥ ಶಾಲೆಗಳಿಗೆ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಬೇಕು. ಮತ್ತು ಆಪ್ಷನಲ್ ಕನ್ನಡ ಇರ್ತಕ್ಕಂಥವ್ರು ಸ್ಟೇಟ್ ಗೌರ್ಮೆಂಟ್ ಹುದ್ದೆಗಳಿಗೋಸ್ಕರ ಯಾಕೆ ನೀವು ವೇಟ್ ಮಾಡ್ತಾ ಕೊಡಬೇಕು? ಯಾಕಂತಂದರೆ ನವೋದಯ ಇರಲಿ, KVS ಇರಲಿ, ಯಾವುದೇ ಶಾಲೆಗಳಿರಲಿ, ಅಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಈ ಭಾಷೆಯಲ್ಲಿ ಬರ್ತಕ್ಕಂಥ ನಮ್ಮ ಕನ್ನಡ ಭಾಷೆಯ ಒಂದು ಅಧಿಸೂಚನೆಗಳು ಕೂಡ ಆಗ್ತಾ ಇರ್ತವೆ ಆಗಾಗ. ಅಂದರೆ ವರ್ಷಕ್ಕೆ ಒಮ್ಮೆ 2 ಬಾರಿ ಇವೆಲ್ಲ ನವೋದಯ KVS ನೋಟಿಫಿಕೇಷನ್ಗಳು ಆಗ್ತವೆ. ಆ ಕಾರಣದಿಂದಾಗಿ ಆಪ್ಷನಲ್ ಕನ್ನಡ ಬೋಧನೆಯನ್ನು ಮಾಡಬೇಕಾಗಿತ್ತಂದರೆ ಆಪ್ಷನಲ್ ಕನ್ನಡನೇ ಓದಿರ್ಬೇಕಲ್ಲ. ಆಪ್ಷನಲ್ ಇಂಗ್ಲೀಷ್ ಓದಿರ್ತಕ್ಕಂಥವ್ರನ್ನೇನು ತುಂಬ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ನೋಟಿಫಿಕೇಷನ್ ಆದಾಗ ಅವರೆಲ್ಲ ಅರ್ಜಿ ಸಲ್ಲಿಸೋಕ್ಕೆ ಬರೋಲ್ಲ. ಹಂಗಾಗಿ ಆಪ್ಷನಲ್ ಕನ್ನಡದವರು ನಮಗೆ ಕನ್ನಡ GPT 2022 ಕರೆದಿಲ್ಲ, 19 ಕರೆದಿಲ್ಲ ಅಂತೇಳಿ ಅದನ್ನೆಲ್ಲ ವೇಟ್ ಮಾಡ್ಕೊಂತ ಕುಂದ್ರಂಥ ಅವಶ್ಯಕತೆನೇ ಇಲ್ಲ. ಈ ಒಂದು ನವೋದಯ ಮತ್ತು KVSಗಳಲ್ಲಿ ಅವಕಾಶ ಇರ್ತವೆ. ಆದ್ದರಿಂದ CTETನ ಸ್ವಲ್ಪ ಸೀರಿಯಸ್ ಆಗಿ ಓದಿ ಮುಂದೆ ಯಾವುದು ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಮತ್ತೊಮ್ಮೆ ನೆನಪು ಮಾಡೋದೇನಂತಂದರೆ 25 ಲಕ್ಷನಾದರೂ ಆಗಲಿ ಎಷ್ಟನ್ನಾದರೂ ಆಗಲಿ ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಓದಿ ಮತ್ತು ನಿಮ್ಮ ಒಂದು CTET ಜರ್ನಿ ಚೆನ್ನಾಗಿರಲಿ. ಅದಕ್ಕೋಸ್ಕರ ನಾನು ಒಂದಷ್ಟು ಪುಸ್ತಕಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟವಾದಂಥ ಪುಸ್ತಕಗಳನ್ನು ತೊಗೋಬೋದು. ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ ಅಷ್ಟೇ. ಅಂದರೆ ಇದು ನನ್ನ ಅಭಿಪ್ರಾಯ ಅಷ್ಟೇ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಅದು ತೊಗೊಳ್ಳೋವಂಥದ್ದು ಮತ್ತು ಬಿಡುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಸಜೆಸ್ಟ್ ಮಾಡಬೇಕಾಗಿತ್ತು, ಆ ಕಾರಣದಿಂದಾಗಿ ಹೇಳಿದ್ದೀನಿ. ನಿಮಗೆ ಬೇಕಾದಂಥ ಪುಸ್ತಕಗಳನ್ನು ತಾವು ತೊಗೋಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನಿಮಗೆ ನೀಡೋಣ ಅಂದ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.